Hi, I am Manushri. My seminar topic objectives and goals and difference between objective and goals of strategic management. Strategic management involves the formulating and implementation of the major goals in initiative taken by the organization top managers behalf owners based on the consideration of resources and all assessment of the internal and external environment it with the organization operate and ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಒಂದು ಇಂಟರ್ನಲ್ಲಿ ಈ ಒಂದು ಕಾನ್ಸೆಪ್ಟನ್ನ ಡೆವಲಪ್ ಮಾಡೋಕ್ಕೋಸ್ಕರ ಮ್ಯಾನೇಜ್ಮೆಂಟಲ್ಲಿ ಇಂಪ್ಲಿಮೆಂಟೇಷನ್ ಯಾವುದೇ ನಾವು ಫಸ್ಟು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಅಂದರೆ ಫಸ್ಟ್ ಇಂಪ್ಲಿಮೆಂಟೇಷನ್ ಮಾಡಬೇಕು. ಇಂಪ್ಲಿಮೇಷನ್ ಮಾಡಿ ಅದು ಡೆವಲಪ್ ಮಾಡೋವರೆಗೂ ಆರ್ಗನೈಸೇಷನಲ್ಲಿ ಟಾಪ್ ಮ್ಯಾನೇಜರ್ಸ್ ಆಫ್ ಓನರ್ಸ್ ಇನ್ವಾಲ್ವ್ ಆಗಿ ಒಂದು ಟಾಪಿಕ್ನ ನಾವು ಡೆವಲಪ್ ಮಾಡೋ ಅಂಥದ್ದೇ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟು. Strategic management objectives. The strategic management objective can be defined as the taking some set of the decision and some action either in the group or individual, and those acts determine the output of the company's performance. Those key decision outrightly strategy was excluding it is indeed long ಟರ್ಮ್ ಪ್ರೋಸೆಸ್. ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟಲ್ಲಿ ಆಬ್ಜೆಕ್ಟಿವ್ಸು ಫಸ್ಟ್ ಆಗಿರುತ್ತೆ. ಅದು ಏನು ಅಂತಂದ್ರೆ ಟೇಕಿಂಗ್ ಸೆಟ್ ಆಫ್ ಡಿಸಿಷನ್ನು. ಒಂದು ಆಬ್ಜೆಕ್ಟಿವ್ ಇರುತ್ತೆ ಅಂದರೆ ಅದಕ್ಕೆ ಡಿಸಿಷನ್ನ ಹೇಗೆ ತಗೋಬೇಕು ಅನ್ನೋದು ಕೂಡ ಆಗಿರುತ್ತೆ. ಸಮ್ ಆ್ಯಕ್ಷನ್ ಐದರ್ ದಿ ಗ್ರೂಪ್ ಅಂತ ಅಂದರೆ ಒಂದು ಡಿಸಿಷನ್ ನಾವು ತಗೊತೀವಿ ಅಂತ ಅಂದರೆ ಒಂದು ಆರ್ಗನೈಸೇಷನ್ಗೆ ಇಂಡಿವಿಜುವಲ್ ಆಗಿ ತೊಗೋಬೋದು ಅಥವಾ ಗ್ರೂಪಲ್ಲಿ ಎಲ್ಲರನ್ನೂ ಸೇರಿಸಿ ಅವ್ರು ಏನಿದೆ ಐಡಿಯಾಸ್ ಅನ್ನೋದನ್ನ ತೊಗೊಂಡು ಒಂದು ಆರ್ಗನೈಸೇಷನ್ ರನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಎಲ್ಲರನ್ನೂ ಕೇಳಿ ತಗೊಳ್ಳೋದ್ರಿಂದ ಬೇರೆ ಬೇರೆ ಒಪಿನಿಯನ್ ಹೇಳೋದ್ರಿಂದ ರೈಟ್ ಡಿಸಿಷನ್ ಯಾವುದನ್ನು ತಗೊಳ್ಳೋಕ್ಕೂ ನಮಗೆ ಹೆಲ್ಪ್ ಆಗುತ್ತೆ. ಗೋಲ್ಸು ಟು ಕ್ರಿಯೇಟ್ ದಿ ಡೈನಮಿಕ್ ಪ್ರೋಸೆಸ್ ಇನ್ ದಿ ಆರ್ಡರ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಇಂಟಿಗ್ರೇಟಿಂಗ್ ಸ್ಟ್ರಾಟಜಿ ಪ್ಲ್ಯಾನ್ ದಟ್ ಸ್ಟ್ರಾಟಜಿ ಸ್ಯಾಟಿಸ್ಫಿಕೇಷನ್ ಇಟ್ ಮಿಷನ್ ಅಚೀವ್ ದಿ ಪ್ರಾಫಿಟಬಿಲಿಟಿ ವೈಲ್ ದಿ ಡಿಕ್ರೀಸಿಂಗ್ ದಿ ವೇಸ್ಟ್ ಇನ್ ದಿ ಆರ್ಡರ್ ರಿಸಿವೆಂಟ್ ಇಟ್ಸ್ ಟೆಕ್ನಿಕ್ ರಿಸರ್ಚ್ ಆ್ಯಂಡ್ ಔಟ್ರೀಚ್. ಗೋಲ್ ನಾವು ಯಾವುದೇ ಮ್ಯಾನೇಜ್ಮೆಂಟಲ್ಲಿ ಹೇಗೆ ಅಂತಂದರೆ ಗೋಲ್ ಅಚೀವ್ ಮಾಡಲೇಬೇಕು. ನಾವು ಒಂದು ಕಂಪ್ನಿ ರನ್ ಮಾಡ್ತಿದ್ದೀವಿ ಅಂತ ಅಂದರೆ ಅಲ್ಲಿ ಗೋಲ್ ಇಟ್ಕೊಳ್ದಲ್ಲೇ ನಾವು ಒಂದು ಕಂಪನಿ ರನ್ ಮಾಡೋಕ್ಕಾಗಲ್ಲ. ನಾವು ಏನೇ ಮಾಡ್ತೀವಿ ಅಂತ ಅಂದರೂ ಫಸ್ಟು ಯಾವುದಾದ್ರೂ ಒಂದು ಗೋಲ್ ಇಟ್ಕೊಂಡು ಅದು ಅಚೀವ್ ಮಾಡಬೇಕು. ಅದು ಡೈನಮಿಕ್ ಪ್ರೋಸೆಸ್ ಆಗಿ ಅದನ್ನ ನಾವು ಹೇಗೆ ಅಚೀವ್ ಮಾಡಬೇಕು ಅಂತ ಫಸ್ಟ್ ಆಬ್ಜೆಕ್ಟಿವ್ ಹಾಕ್ಕೊಂಡು ಅದನ್ನು ರನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. Objective are open-end attributes that denote the future states and outcomes. Objective ಅಂದರೆ ಓಪನ್ ಎಂಡ್ ಅಟ್ರಿಬ್ಯೂಟ್ ದ ಡಿನೋಟ್ ದಿ ಫ್ಯೂಚರ್ ಸ್ಟೇಟ್ ನಾಟ್ ಕಮ್ಸ್. ಆಬ್ಜೆಕ್ಟಿವ್ಸ್ ಅಂತ ಅಂದರೆ ಫಸ್ಟ್ ಸ್ಟಾರ್ಟ್ ಆದಾಗಿಂದ ಎಂಡ್ವರೆಗೆ ಏನೇನು ಆ್ಯಕ್ಟಿವಿಟೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಅಲ್ಲಿ ಡೆವಲಪ್ ಆಗುತ್ತೆ ಅದೇ ಆಬ್ಜೆಕ್ಟಿವ್ ಆಗಿರುತ್ತೆ. ಆಬ್ಜೆಕ್ಟಿವ್ಸ್ ಆರ್ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಟಾರ್ಗೆಟ್ ಇನ್ ರಿಸರ್ಚ್ ಆ್ಯಂಡ್ ಔಟ್ಕಮ್ಸ್ ವಾಂಟ್ಸ್ ಟು ಅಚೀವ್ ದೇ ಫಂಕ್ಷನ್ಸ್ ಆಸ್ ಅಡ್ರಿಕ್ ಫಾರ್ ದಿ ಟ್ರ್ಯಾಕಿಂಗ್ ಇನ್ ದ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಪ್ರೋಗ್ರಾಮ್. ಗೋಲ್ಸ್ ಆರ್ ಕ್ಲೋಸ್ ಎಂಡ್ ಅಟ್ರಿಬ್ಯೂಟ್ಸ್ ವಿಚ್ ಆರ್ ದಿ ಪ್ರೊಸೆಸ್ and express the in specific them. ಆಬ್ಜೆಕ್ಟಿವ್ ಹೇಗೆ ಅಂತ ಅಂದರೆ ಓಪನ್ ಎಂಡ್ ಆಟ್ರಿಬ್ಯೂಟ್ಸ್ ಆಗಿರುತ್ತೆ. ಬಟ್ ಗೋಲ್ ಹೇಗೆ ಅಂತ ಅಂದರೆ ಕ್ಲೋಸ್ಡ್ ಎಂಡ್ ಆಟ್ರಿಬ್ಯೂಟ್ಸ್ ಆಗಿರುತ್ತೆ. ಕ್ಲೋಸಿಂದ ಸ್ಟಾರ್ಟ್ ಆಗಿ ಆಟ್ರಿಬ್ಯೂಟ್ಸ್ ನಡೆಯುತ್ತೆ. ಆಬ್ಜೆಕ್ಟಿವ್ ಮೇ ಹ್ಯಾವ್ ದಿ ಕ್ವಾಲಿಟೇಟಿವ್ ಓಲ್ ಆಬ್ಜೆಕ್ಟಿವ್ ಗೋಲ್ಸ್ ಜನರಲಿ ಟೆನ್ಸ್ ಆಫ್ ದಿ ಕ್ವಾಂಟಿಟಿ. All through the terms goals and objectives are the often used the interchangeable. There the difference between them ಅಂತಂದರೆ ಇಂಟರ್ಚೇಂಜ್ ಏನಿದೆ ಗೋಲ್ಸ್ಗೂ ಆಬ್ಜೆಕ್ಟಿವ್ಸು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟಲ್ಲಿ ಅಂತ ಅಂದರೆ ಇದು ಜನರಲ್ಲು ಅದು ಸ್ಪೆಸಿಫಿಕ್ಕು. ಅಂದರೆ ಜನರಲಾಗಿ ನಾವು ಏನಾದ್ರು ತೊಗೋಬೋದು, ಗೋಲ್ಸ್ ನಾವು ಏನಾದ್ರು ಇಟ್ಕೊಬೋದು. ಆಬ್ಜೆಕ್ಟಿವ್ಸ್ ಹೇಗೆ ಅಂದರೆ ಸ್ಪೆಸಿಫಿಕ್ಕಾಗಿ ಇದೇ ಇರಬೇಕು ಅಂತ ಇರಬೇಕು.
ಇದು ಇಂಟ್ಯಾಂಜಿಬಲ್ಲು, ಅದು ಮೆಸರಬಲ್ಲು. ಇಂಟ್ಯಾಂಜಿಬಲ್ ಅಂತ ಅಂದರೆ ಮುಟ್ಟಕ್ಕಾಗಬಲ್ಲ, ಟಚಬಲ್ ಅದೇನೂ ಅಲ್ಲ, ಇಂಟ್ಯಾಂಜಿಬಲ್ ಅಸೆಟ್ಸ್ ಥರ ಇರುತ್ತೆ. ಇದು ಮೆಸರಬಲ್, ನಾವು ಏನಿದೆ ಅಬ್ಜೆಕ್ಟಿವ್ ಅನ್ನೋದು ನಾವು ಮೆಸರ್ ಮಾಡ್ಬೋದು. ಬ್ರಾಡು, ನ್ಯಾರೋ ಅಂತಂದರೆ ಬ್ರಾಡ್ ಆಗಿ ಅಂತಂದರೆ ತುಂಬ ದೊಡ್ಡದಾಗಿರುತ್ತೆ ಆ ಗೋಲ್ಸು. ಬಟ್ ಅಬ್ಜೆಕ್ಟಿವ್ ಹೇಗೆ ಅಂತ ಅಂದರೆ ನಾವು ಹೇಗಿರುತ್ತೆ ಅದೇ ನ್ಯಾರೋ ಆಗಿರುತ್ತೆ. ಅಬ್ಸ್ಟ್ರಾಕ್ಟ್ಸು, ಕಾನ್ಸ್ಟ್ರಕ್ಟು. ಸ್ಟ್ರಾಟಜಿಕ್ ಲಾಂಗ್ ರೇಂಜ್ ಡಿಸಿಷನ್ನು, ಶಾರ್ಟ್ ರೇಂಜ್ ಸೆಟ್ ಬೈ ಮ್ಯಾನೇಜರ್ ಆ್ಯಂಡ್ ಸಪೋರ್ಟ್ ಆಫ್ ದಿ ಅಕಾಂಪ್ಲಿಷ್ಮೆಂಟ್ ಆಫ್ ಗೋಲ್ಸ್. ಇದು ಗೋಲ್ಸ್ ಹೇಗೆಂತ ಲಾಂಗ್ ರೇಂಜ್ ಡಿಸಿಷನ್ ಆಗಿರುತ್ತೆ, ಬಟ್ ಇದು ಆಬ್ಜೆಕ್ಟಿವ್ಸಲ್ಲಿ ಶಾರ್ಟ್ ಟೈಮ್ ಡಿಸಿಷನ್ ಆಗಿರುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಗೋಲ್ಸ್. ಡಿಫ್ರೆನ್ಸು ಆಬ್ಜೆಕ್ಟಿವ್ಸ್ ಗೋಲ್ಸ್ಗೆ ಡಿಫ್ರೆನ್ಸು. ಫಸ್ಟ್ ಮೀನಿಂಗಲ್ಲಿ ಆಬ್ಜೆಕ್ಟಿವ್ಸ್ ಆರ್ ದಿ ಅಚೀವ್ಮೆಂಟ್ ವಿಚ್ ಕ್ಯಾನ್ ಬಿ attained only if your attempt are the made in the particular direction. Goals is the long term purpose which is person straight to achieve. What is it? Means of an end result ಅಂತ ಅಂದರೆ ಆಬ್ಜೆಕ್ಟಿವ್ಸ್ ಹೇಗೆ ಅಂತ ಅಂದರೆ ನಾವು ನಮ್ಗೆ ಒಂದು ರಿಸಲ್ಟ್ ಪಡ್ಕೋಬೇಕು ಅಂತಂದರೆ ಆಬ್ಜೆಕ್ಟಿವಲ್ಲಿ ನಾವು ಆಬ್ಜೆಕ್ಟ್ ಇಟ್ಕೋಬೋದು, ಬಟ್ ಎಂಡಿಗೆ ನಮ್ಗೆ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ. ಇದು ಎಂಡ್ ರಿಸಲ್ಟ್ ಆಗಿರುತ್ತೆ. ಆಬ್ಜೆಕ್ಟಿವ್ಸಲ್ಲಿ ಬೇಸಿಸ್ಸು ಫ್ಯಾಕ್ಟ್ ಆಗಿರುತ್ತೆ, ಗೋಲ್ಸು ಬರೀ ಐಡಿಯಾ ಆಗಿರುತ್ತೆ. ಫ್ಯಾಕ್ಟ್ ಅಂತ ಏನು ಇರಬೇಕು ಅನ್ನೋದೇ ಆಬ್ಜೆಕ್ಟಿವ್ ಆಗಿರುತ್ತೆ. ಅಲ್ಲಿಗೆ ನಾವು ಏನು ಐಡಿಯಾ ಇಂಪ್ರೂವ್ ಮಾಡಿದರೆ ಗೋಲ್ಸ್ ಅಚೀವ್ ಮಾಡಬೇಕು ಅನ್ನೋದು ಆಗಿರುತ್ತೆ. ಟೈಮ್ ಫ್ರಮ್ ಮೀಡಿಯಮ್ ಟರ್ಮ್ ಆಫ್ ದಿ ಶಾರ್ಟ್ ಟರ್ಮ್, ಲಾಂಗ್ ಟರ್ಮು. ಆಬ್ಜೆಕ್ಟಿವಲ್ಲಿ ಶಾರ್ಟ್ ಟರ್ಮಲ್ಲಿ ನಾವು ಏನು ಆಬ್ಜೆಕ್ಟಿವ್ ಇದೆಯೋ ಅದು ಅಚೀವ್ ಆಗುತ್ತೆ, ಬಟ್ ಗೋಲಲ್ಲಿ ಹೇಗೆ ಅಂತ ಅಂದರೆ ಎಂಡ್ವರೆಗೆ ಕಾಯಬೇಕು, ಅದು ಲಾಂಗ್ ಟರ್ಮ್ ಆಗಿರುತ್ತೆ. ಮೆಸರ್ಮೆಂಟು ಅಂದರೆ ಆಬ್ಜೆಕ್ಟಿವಲ್ಲಿ ಮೆಸರ್ಮೆಂಟ್ ಮಾಡೋದು ಈಸಿ, ಗೋಲ್ಸಲ್ಲಿ ಕಂಪ್ಯಾರಿಟಿವ್ಲಿ ಡಿಫಿಕಲ್ಟು. ನಾವು ಗೋಲ್ಸ್ನ ನಮ್ಗೆ ಇದೇ ಗೋಲ್ಸ್ ಅಚೀವ್ ಆಗುತ್ತೆ ಅನ್ನೋದು ಮೆಸರ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಮೆಟೀರಿಯಾಲಿಟಿ, ಕನ್ಸೆಪ್ಟು ಆ್ಯಂಡ್ ಅಬ್ಸ್ಟ್ರಾಕ್ಟು ಅಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಇದು ಯಾವುದೇ ರೀತಿ ವೇರಿ ಆಗಲ್ಲ ಆಬ್ಜೆಕ್ಟಿವಲ್ಲಿ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ಗೋಲಲ್ಲಿ ಹೇಗೆ ಅಂತ ಅಂದರೆ ಅಬ್ಸ್ಟ್ರಾಕ್ಟ್ ಆಗಿರುತ್ತೆ, ಮೇಲೆ ಕೆಳಗೆ ಅಬ್ಸ್ಟ್ರಾಕ್ಟ್ ಆಗುತ್ತೆ. ಆ್ಯಕ್ಷನ್ನು ಸ್ಪೆಸಿಫಿಕ್ ಆಗಿರುತ್ತೆ, ಇದು ಜನರಿಕ್ ಆಗಿರುತ್ತೆ. ಸ್ಪೆಸಿಫಿಕ್ಕಾಗಿ ನಾವು ಇದೇ ಆಬ್ಜೆಕ್ಟಿವ್ ಅಚೀವ್ ಮಾಡಬೇಕು ಅನ್ನೋದು ಇರುತ್ತೆ, ಬಟ್ ಗೋಲ್ಸಲ್ಲಿ ಹಂಗಲ್ಲ. ನಮ್ಗೆ ಈ ಗೋಲ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಗೋಲ್ ಯಾವುದು ಅನ್ನೋದು ನೆಕ್ಸ್ಟ್ ಜನರಲಾಗಿ ಇರುತ್ತೆ. ದ ಪರ್ಪಸ್ ಟುವರ್ಡ್ಸ್ ವಿಚ್ ಹ್ಯಾವ್ ದಿ enrolled in the directed. Sometime the one's effort and action their intent of the offering the accomplishment on purpose target. Example, I want to achieve the success in the field of the genetic research and do want to one have done. I want to complete this there in the genetical research by the end this month ಅಂತ ಅಂದರೆ ಒಂದು ಅಚೀವ್ ಮಾಡ್ತೀವಿ ಅಂದರೆ ಫಿಲ್ ಜೆನೆಟಿಕ್ ರಿಸರ್ಚು, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದರ ಆಬ್ಜೆಕ್ಟಿವ್ಸ್ ಏನು, ಅದ್ರ ವಿಷನ್ ಎಲ್ಲ ತಿಳ್ಕೊಂಡು ರನ್ ಮಾಡೋ ಅಂಥದ್ದು. ಮತ್ತು ಎಂಡಲ್ಲಿ ನಮ್ಗೆ ಏನಾಗುತ್ತೆ ದಿಸ್ ಮಂತಲ್ಲಿ ಏನು ಗೊತ್ತಿಲ್ಲದೇ ಒಂದು ಗೋಲ್ಸ್ ಇಟ್ಕೊಂಡು ರನ್ ಆಗೋದು. Conclusion of goals and objectives. The company goals and objectives are the foundation which measures how much distance it has to cover to attain its mission. Goals are defined and the lifelong aim which individual enter into endeavor to achieve sometime ಅಂತ ಅಂದರೆ ವಿಷನ್ ಗೋಲ್ ಅಂದರೆ ನಮ್ಮ ವಿಷನ್ನೇ ಗೋಲ್ನ ಅಚೀವ್ ಮಾಡಬೇಕು ಅನ್ನೋದಾಗಿರುತ್ತೆ. ಲಾಂಗ್ ಟೈಮ್ ಏಮ್ ಇಟ್ಕೊಂಡು ಗೋಲ್ನ
ಏನು ಲಾಂಗ್ ರನ್ನಲ್ಲಿ ಬಿಸ್ನೆಸ್ ರನ್ ಆಗುತ್ತೆ, ಅದ್ರ ಗೋಲ್ ಏನಿದೆ ಅನ್ನೋದನ್ನ ಹಿಡ್ಕೊಂಡು ಅದನ್ನು ಅಚೀವ್ ಮಾಡೋದ್ ಕಡೆ ಮಾತ್ರ ಗಮನ ಹರಿಸ್ಕೊಂಡು ಬಿಸ್ನೆಸ್ಸಲ್ಲಿ ಮ್ಯಾನೇಜ್ಮೆಂಟಲ್ಲಿ ಏನು ನಡೀತಿದೆ ಅನ್ನೋದೆಲ್ಲನೂ ತಿಳ್ಕೊಂಡು ನಮ್ಮ ಗೋಲ್ ಯಾವುದು ಅದನ್ನು ಮಾತ್ರ ಅಚೀವ್ ಮಾಡಬೇಕು ಅಂತ ಕಾನ್ಸಂಟ್ರೇಟ್ ಮಾಡ್ಕೊಂಡು ಬಿಸ್ನೆಸ್ಸೇ ರನ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದರ್ ಹ್ಯಾಂಡ್ ಆಬ್ಜೆಕ್ಟಿವ್ಸ್ ಆರ್ ದಿ ಸ್ಪೆಸಿಫಿಕ್ milestones which is personal plan to achieved in the ಲಿಮಿಟೆಡ್ ಪೀರಿಯಡು. ಅಂದರೆ ಲಿಮಿಟೆಡ್ ಅಂದರೆ ಶಾರ್ಟ್ ಪೀರಿಯಡಲ್ಲಿ ನಾವು ಆಬ್ಜೆಕ್ಟಿವ್ಸ್ ಯಾವುದಿರುತ್ತೆ ಅದನ್ನು ಫುಲ್ಫಿಲ್ ಮಾಡ್ಕೊಂಡು ಅದನ್ನು ಅಚೀವ್ ಮಾಡ್ಕೋಬೇಕು.